ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಇಬ್ಬರು ನಾಯಕರ ನಡುವೆ ನಡೀತಾ ಇರುವಂತಹ ನಾಯಕತ್ವದ ತಿಕ್ಕಾಟದ ಮಧ್ಯೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಹೈಕಮಾಂಡ್ ನಾಯಕರು ಭಾರೀ ಭರವಸೆಯನ್ನ ಇಟ್ಟಿದ್ದಾರೆ. ಇದನ್ನು ಹೇಳೋದಕ್ಕೆ ಕಾರಣ ಹೈಕಮಾಂಡ್ ನಾಯಕರ ಒಂದು ನಡೆ. ಅಸ್ಸಾಂ ಕಾಂಗ್ರೆಸ್ ಪಕ್ಷದ ಪರಿವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ರಾಹುಲ್ ಗಾಂಧಿಯ ವಿರುದ್ಧ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚುನಾವಣಾ ಅಖಾಡ ಇನ್ನೇನು ಹತ್ರ ಬರ್ತಾ ಇದೆ, ಚುನಾವಣೆ ಘೋಷಣೆಯಾಗುತ್ತೆ ಸದ್ಯದಲ್ಲೇ. ಜೋಕರ್, ಕಾರ್ಟೂನ್, ಭವಿಷ್ಯವಿಲ್ಲದ ನಾಯಕ ಅಂತ ರಾಹುಲ್ ಗಾಂಧಿ ವಿರುದ್ಧ ಟೀಕೆಯನ್ನ ಮಾಡಿದ್ದು ಅಸ್ಸಾಂನ ಮುಖ್ಯಮಂತ್ರಿ. ಕಾಂಗ್ರೆಸ್ ರಾಹುಲ್ಗೆ ಅತಿ ಹೆಚ್ಚು ಟೀಕಿಸೋದೇ ಅಸ್ಸಾಂನ ಸಿಎಂ. ಜೊತೆಗೆ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಟೀಕೆ ಕೇಳಿಬರ್ತಾ ಇದೆ. ಅವರನ್ನ ಕಟ್ಟಿ ಹಾಕೋದಕ್ಕೆ ರಾಜ್ಯದ ಟ್ರಬಲ್ ಶೂಟರ್ನ ಆಯ್ಕೆ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಡಿಕೆ ಶಿವಕುಮಾರ್ ಜೊತೆಗೆ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಕೂಡ ನೇಮಕಗೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಈ ಹಿಂದಿನಿಂದಾನು ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಒಂದು ಹೆಗ್ಗಳಿಕೆ ಪಕ್ಷದ ವಿಚಾರದಲ್ಲಿ ಅಂದ್ರೆ ಅವರು ಟ್ರಬಲ್ ಶೂಟರ್. ಎಲ್ಲೇ ಸಮಸ್ಯೆಗಳಿದ್ರು ಅದು ರಾಜ್ಯನೇ ಆಗಿರ್ಲಿ ಹೊರ ರಾಜ್ಯನೇ ಆಗಿರ್ಲಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಆಯ್ಕೆಯಾಗಿರ್ತಾರೆ. ಈಗಲೂ ನಾಯಕತ್ವ ತಿಕ್ಕಾಟದ ಈ ಚರ್ಚೆಯ ನಡುವೆಯೇ ಅಸ್ಸಾಂನಲ್ಲಾಗಿರುವಂತಹ ಸಮಸ್ಯೆಗೆ ಡಿಕೆ ಶಿವಕುಮಾರ್ ಅವರ ಆಯ್ಕೆಯನ್ನ ಮಾಡಿದೆ ಹೈಕಮಾಂಡ್ ನಾಯಕರು. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸ್ತೀವಿ. ಹೈಕಮಾಂಡ್ ನಾಯಕರ ನಡೆ ಹಾಗಂತ ಡಿಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ನೀವು ಕೇರಳದಲ್ಲೂ ಕೂಡ ಚುನಾವಣೆ ಇದೆ, ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರೋದು. ಕೇರಳಕ್ಕೆ ಕೆಜೆ ಜಾರ್ಜ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅಸ್ಸಾಂ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅತಿಯಾಗಿ ಟೀಕಿಸುವಂತಹ ಮುಖ್ಯಮಂತ್ರಿ ಇರುವಂತಹ ರಾಜ್ಯ. ಹಿಮಂತ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಟೀಕಿಸುವಂತಹ ಕೆಲಸವನ್ನ ಹೈಕಮಾಂಡ್ನ ಅಲ್ಲಿನ ಅಸ್ಸಾಂನ ಮುಖ್ಯಮಂತ್ರಿಗಳು ಮಾಡಿದ್ರು. ಈಗ ಅದೇ ರಾಜ್ಯಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಪರಿವೀಕ್ಷಕರಾಗಿ ಆಯ್ಕೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಾನಾಗ್ಲೇ ಹೇಳ್ತಾ ಇದ್ದೆ, ಎಲ್ಲೇ ರಾಜ್ಯದಲ್ಲೇ ಏನೇ ಸಮಸ್ಯೆ ಆಗ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ಸಮಸ್ಯೆ ಆಗ್ಲಿ ಹೈಕಮಾಂಡ್ಗೆ ಮೊದಲಿಗೆ ನೆನಪಾಗೋದೇ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಈಗ ಈ ನಾಯಕತ್ವದ ತಿಕ್ಕಾಟ ಅಥವಾ ಈ ಗೊಂದಲದ ನಡುವೆಯೂ ಅಸ್ಸಾಂಗೆ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನೇ ಆಯ್ಕೆ ಮಾಡಿದ್ದಾರೆ. ಇದರ ಹಿಂದಿರುವಂತಹ ಲೆಕ್ಕಾಚಾರಗಳು ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಜಗದೀಶ್. ವಿದೇಶಿ ದೇಶದ ಯಾವುದೇ ಭಾಗದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಸಂಕಷ್ಟ ಎದುರಾಗುತ್ತೆ ಅಂದ್ರೆ ಅದಕ್ಕೆ ಅಲ್ಲಲ್ಲೇ ನೇರವಾಗಿ ಏನಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡ್ತಾರೆ. ಈ ಹಿಂದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಯಾವಾಗ ಸರ್ಕಾರ ಉರುಳುತ್ತೆ, ಸ್ವತಃ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಶಾಸಕರೇ ಕೈ ಕೊಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲೂ ಸಹಿತ ಡಿ ಕೆ ಶಿವಕುಮಾರ್ನ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಥಾವತ್ತಾಗಿ ಮುಂದುವರ್ಕೊಂಡು ಹೋಗುತ್ತೆ. ರಾಜಸ್ಥಾನದಲ್ಲಿ ಸರ್ಕಾರ ಉರುಳುತ್ತೆ ಅನ್ನುವಂತಹ ಸಂದರ್ಭದಲ್ಲೂ ಸಹಿತ ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಅದಾದ್ಮೇಲೆ ಯಾವ್ದಾದ್ರು ಪ್ರಮುಖವಾದಂತಹ ಚುನಾವಣೆಗಳಿದಾವೆ ಅನ್ನುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳಿಸ್ತಾರೆ. ಈಗ ಅಸ್ಸಾಂನಲ್ಲಿ ಚುನಾವಣೆ ಎದುರಾಗ್ತಾ ಇದೆ. ಈಗ ಪಂಚರಾಜ್ಯಗಳ ಚುನಾವಣೆ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ತಮಿಳುನಾಡು, ಕೇರಳ, ಅಂದ್ರೆ ಅಸ್ಸಾಮು, ಅದಾದ್ಮೇಲೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಚುನಾವಣೆ ಇದೆ. ಆದ್ರೆ ಅಸ್ಸಾಂಗೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ರು, ಅಲ್ಲಿ ಯಾಕೆ ಪರಿವೀಕ್ಷಕರನ್ನ ನೇಮಕ ಮಾಡಿದ್ರು ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಅಸ್ಸಾಂನಲ್ಲಿ ಈಗ ಇರುವಂತದ್ದು ಹೇಮಂತ್ ಬಿಸ್ವಾ ಶರ್ಮಾ ಅವರ ಬಿಜೆಪಿಯ ಸರ್ಕಾರ. ಆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿ ಸ್ಪೆಷಲಿ ಕಾಂಗ್ರೆಸ್ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಅವರನ್ನ ನೇರವಾಗಿ ಟೀಕೆ ಮಾಡುವಂತಹ ನಾಯಕ. ಯಾವಾಗ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಿದಾವಲ್ಲ, ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಬಿಜೆಪಿಗೆ ಭದ್ರ ಬುನಾದಿ ಹಾಕೊಟ್ಟಿರುವಂತಹ ನಾಯಕ. ಅದರ ಜೊತೆಗೆ ಹಾಗಂದ ತಕ್ಷಣ ಹೇಮಂತ್ ಬಿಸ್ವಾ ಶರ್ಮಾ ಏನಂದ್ರೆ ಮೂಲತವಾದಂತಹ ಕಾಂಗ್ರೆಸ್ ಬಿಜೆಪಿಯವನಲ್ಲ. ಈ ಹಿಂದೆ ಕಾಂಗ್ರೆಸ್ ನಲ್ಲಿದ್ದು ತದನಂತರ ಬಿಜೆಪಿಗೆ ಹೋಗಿ ಬಿಜೆಪಿಯಲ್ಲಿ ಸಿಎಂ ಆಗಿ ಅದಾದ್ಮೇಲೆ ಕಾಂಗ್ರೆಸ್ಗೆ ಸ್ಪೆಷಲಿ ರಾಹುಲ್ ಗಾಂಧಿಯ ನೇರವಾಗಿ ಟಾಂಗ್ ಅನ್ನ ಕೊಡುವಂತದ್ದು. ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ದಿರುವಂತಹ ವ್ಯಕ್ತಿ, ಚೈಲ್ಡಿಶ್ ವ್ಯಕ್ತಿ, ಅದಾದ್ಮೇಲೆ ನಾಯಕತ್ವದ ಗುಣ ಇಲ್ದಿರುವಂತಹ ವ್ಯಕ್ತಿ. ಎಲ್ಲಿವರೆಗೆ ರಾಹುಲ್ ಗಾಂಧಿ ಇರ್ತಾರೆ ಅಲ್ಲಿವರೆಗೆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತ ಹೇಳುವಂತದ್ದು. ಅದ್ರ ಜೊತೆಗೆ ಸ್ಪೆಷಲಿ ಈ ನ್ಯಾಷನಲ್ ಚಾನೆಲ್ಗಳಲ್ಲಿ ಎನ್ಕ್ಲೇವ್ಗಳು ನಡೀತಾವಲ್ಲ, ಕಾನ್ಕ್ಲೇವ್ ನಡೆಯುವಂತಹ ಸಂದರ್ಭದಲ್ಲಿ ಕಾನ್ಕ್ಲೇವ್ ಅಲ್ಲಿ ನೇರವಾಗಿ ರಾಹುಲ್ ಗಾಂಧಿಯನ್ನ ಟೀಕಿಸುವಂತಹ ವ್ಯಕ್ತಿ. ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿಯ ಇಮೇಜ್ ಅನ್ನ ಸ್ಪೆಷಲಿ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಡಿಮೆ ಮಾಡಿರುವಂತಹ ವ್ಯಕ್ತಿ ಅದು ಹೇಮಂತ್ ಬಿಸ್ವಾ ಶರ್ಮಾ ಅಂದ್ರೆ ತಪ್ಪಾಗೋದಿಲ್ಲ. ಈಗ ಆ ಒಂದು ಸ್ಟೇಟ್ ನಲ್ಲಿ ಚುನಾವಣೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಯಾವಾಗ ಹೇಮಂತ್ ಬಿಸ್ವಾ ಶರ್ಮಾ ಅವ್ರನ್ನ ಕೆಳಗಡೆ ಇಳಿಸಿಲ್ಲ ಅಂದ್ರೆ ಅದು ಮತ್ತಷ್ಟು ಆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ಗೆ ಅಡಿಪಾಯ ಇಲ್ಲದ ಹಾಗೆ ಮಾಡಿಬಿಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಆ ಸ್ಟೇಟ್ ನಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿಗೆ ಕಾಂಗ್ರೆಸ್ ಮುಂದ್ಗಡೆ ಇದೆ. ಹಾಗಾಗಿ ಆ ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಈಗ ಚುನಾವಣೆ ಮುಂಚಿತವಾಗಿ ಪರಿವೀಕ್ಷಕರನ್ನ ನೇಮಿಸುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪರಿವೀಕ್ಷಕರ ನೇಮಕ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಒಂದು ಸಂಘಟನೆ,
ಎರಡನೇ ಚುನಾವಣಾ ತಂತ್ರಗಾರಿಕೆ, ಮೂರನೇದಾಗಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭ, ಅದಾದ್ಮೇಲೆ ಚುನಾವಣೆ ಪ್ರಚಾರ ಎಲ್ಲವನ್ನ ಸಹಿತ ನೋಡ್ಕೊಂಡು ಚುನಾವಣೆಗೆ ಬೇಕಾಗಿರತಕ್ಕಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ. ಇದೆಲ್ಲ ಮಾಡ್ಬೇಕು ಅಂದ್ರೆ ಅದರ ಸಂಪೂರ್ಣವಾದಂತಹ ಹಿಡಿತ ಅಂದ್ರೆ ಪಕ್ಷದ ಹಿಡಿತ ಆಗಿರ್ಬೋದು, ಅದರ ಜೊತೆಗೆ ಸಂಘಟನೆಯ ಹಿಡಿತವನ್ನ ಇರುವಂತಹ ವ್ಯಕ್ತಿ ಬೇಕಾಗುತ್ತೆ. ಮತ್ತೆ ಪ್ರತಿ ಬಾರಿಯೂ ಸಹ ಯಾವೆಲ್ಲ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಸ್ಟೇಟ್ಗೆ ನಿಯೋಜನೆ ಮಾಡಲಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಅದನ್ನ ಸಕ್ಸೀಡ್ ಮಾಡಿ ತೋರಿಸಿರುವಂತಹ ವ್ಯಕ್ತಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಈಗಲೂ ಸಹ ಈಗ ಕೇರಳದಲ್ಲಾಗಿರ್ಬೋದು ಅಥವಾ ತಮಿಳುನಾಡಲ್ಲಾಗಿರ್ಬೋದು ಅಕ್ಕಪಕ್ಕದ ಸ್ಟೇಟ್ಗಳಲ್ಲಿದ್ದರೂ ಸಹ ಅಕ್ಕಪಕ್ಕ ಸ್ಟೇಟ್ಗಳಲ್ಲಿ ಅವರು ನೇಮಿಸಬಹುದಾಗಿತ್ತು. ಆದ್ರೆ ಇವೆರಡೂ ಸ್ಟೇಟ್ಗಳನ್ನ ಹೊರತುಪಡಿಸಿ ಅಸ್ಸಾಂನ ಈಸ್ಟ್ ಸ್ಟೇಟ್ಗಳಲ್ಲಿ ಏನೋ ಅವರಿಗೆ ನೇಮಕ ಮಾಡಿರುವಂತಹ ಹಿಂದಿರುವಂತಹ ಮೂಲ ಉದ್ದೇಶವೇ ಅಸ್ಸಾಂನಲ್ಲಿ ಕಾಂಗ್ರೆಸ್ ಸ್ಪೆಷಲಿ ಹೇಮಂತ್ ಬಿಶ್ವಾ ಶರ್ಮಾ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ. ಮತ್ತೊಂದು ಕಡೆಗೆ ಈಗಾಗಲೇ ಭೂಪೇಂದ್ರ ಬಘೇಲ್ ಅಂದ್ರೆ ಮಾಜಿ ಸಿಎಂ ಅವ್ರನ್ನೂ ಸಹ ಅಸ್ಸಾಂನ ಪರಿವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಈ ಇಬ್ರು ಸಹ ಅಲ್ಲಿ ಹೋಗಿ ಏನಾದ್ರೂ ಚಾಣಕ್ಯದ ರೀತಿಯಲ್ಲಿ ತಂತ್ರಗಾರಿಕೆ ಮಾಡಿ ಅಲ್ಲಿ ಹೇಮಂತ್ ಬಿಶ್ವಾ ಶರ್ಮಾ ಸೋಲಿಗೆ ಕಾರಣ ಆಗೋದು ಮತ್ತು ಅದ್ರ ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಏನಂದ್ರೆ ಸಹಕಾರಿ ಆದ್ರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಈ ಕಾರಣಕ್ಕಾಗಿಯೇ ನಾವೆಲ್ಲ ಏನು ಟ್ರಬಲ್ ಶೂಟರ್ ಅಂತ ಕರಿತೀವಲ್ಲ, ಏನು ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದಲ್ಲಿ ಈಗಾಗಲೇ ನಾಯಕತ್ವದ ಗೊಂದಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು ಸಹ ಅಸ್ಸಾಂಗೆ ಅವರಿಗೆ ಪರಿವೀಕ್ಷಕರಾಗಿ ನೇಮಕ ಮಾಡೋ ಮೂಲಕವಾಗಿ ಒಂದು ರೀತಿಯಲ್ಲಿ ಅವರ ಏನಂದ್ರೆ ಬಲವನ್ನ ಹೆಚ್ಚಳ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ಈ ಒಂದು ಚುನಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೂ ಅನ್ನುವಂಥದ್ದು ಎರಡು ಆಯಾಮಗಳಲ್ಲಿ ನೋಡ್ಕೋಬೇಕಾಗಿರುವಂತದ್ದು. ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.